ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದ ಒಂದು ದೇವಿ ಸ್ತುತಿಯೊಂದಿಗೆ ಪ್ರಾರಂಭ ಮಾಡೋಣ ಅಂತ. ನಾ ಇಲ್ಲಿ ಹೋಳಿಗೆ ಮಾಡ್ಕೋತ ದೇವಿ ಸ್ತುತಿ ಹೇಳ್ತೀನಿ, ಅದನ್ನ ಈಗ ನೋಡೋಣಂತ. ನಮೋ ದೇವಿ ಮಹಾದೇವಿ ಮಾಲಸಾ ಜಗದಾಂಬಿಕಾ, ನಮಸ್ತೆಸ್ತು ಮಹಮ್ಮಾಯೇ ಮೈಲಾರ ಪ್ರಿಯವಲ್ಲಭೆ, ಶ್ರೀಚಕ್ರವಾಸಿನಿ ದೇವಿ ಶಂಕರ ಪ್ರಿಯ ಭಾಮಿನಿ, ಸನ್ಮಂಗಲಂ ಕುರು ಮೇ ನಿತ್ಯಂ ಮಹಾಮಂಗಲದಾಯಿನಿ, ಜಗನ್ಮಾತಾ ಜಗದ್ಧಾತ್ರಿ ಜಗದೋತ್ಪತ್ತಿಕಾರಿಣಿ, ಜಗದೀಶ್ವರ ಸಮಾರ್ಧಾಂಗಿ ಮಮ ಚೈತನ್ಯ ರೂಪಿಣಿ, ಪ್ರಾಜ್ಞಾನಂ ದೇಹಿ ಮೇ ದೇವಿ ಸಹಸ್ರಾರಾಂಬುಜಸ್ಥಿತೆ, ಪ್ರಚೋದಯಾಮಿ ಸದ್ಬುದ್ಧಿರ್ಮಹಾಪ್ರಾಜ್ಞಾ ಸ್ವರೂಪಿಣಿ, ಆಜ್ಞಾಚಕ್ರಾಂತರಸ್ಥಿತೆ ಮಹಾಮಂಗಲದಾಯಿನಿ, ಜಲತತ್ವ ಸಮಾರೂಢೆ ಸಂಜೀವಂ ದೇವಿ ಸರ್ವದಾ, ಮೂಲಾಧಾರ ಸ್ಥಿತೆ ದೇವಿ ಮಾಲಸಾ ಮಾತ್ರ ರೂಪಿಣಿ, ಭೂರ್ದೇವಿ ನಮಸ್ತುಭ್ಯಂ ನಿತ್ಯಾರೋಗ್ಯಪ್ರದಾಯಿನಿ, ದಶಶ್ಲೋಕವಿದಂ ಪುಣ್ಯಂ ಮಾಲಸಾ ಹೃದಯಾತ್ಮಿಕಂ, ಯ ಪಠೇತ ಭಕ್ತಿ ಸಂಯುಕ್ತಂ ಶಕ್ತಪ್ರಾಪ್ತಿಂ ಪರಂ ಪದಂ. ಶ್ರೀರಾಮ ಸಮರ್ಥ. ಇಲ್ಲಿ ಹಂಚ್ಕಾಯ್ಲಿಕ್ಕೆ ಇಟ್ಟನೆ. ಏನದ ಹೋಳಿಗೆ ಹಾಕೋಣ. ಇಲ್ಲಿ ಹೋಳಿಗೆ ಹಾಕೊಂಡಿರ್ತೀನಿ. ಈಗೊಂದು ಬನಶಂಕರದ ಸ್ತೋತ್ರ ಹೇಳೋಣಂತ. ಶ್ರೀ ಶ್ರೀ ವಲ್ಲಭ ಸೋದರಿ ಕ್ಷಿತಿಜನ ಶ್ವಿದ್ದಾಯಿನಿ ಶ್ರೀಮತಿ, ಶ್ರೀಕಂಠಾರ್ಧ ಶರೀರಗಾ ಶ್ರುತಿಲಸನ್ ಮಾಣಿಕ್ಯ ತಾಟಂಕಕಾ, ಶ್ರೀಚಕ್ರಾಂತರವಾಸಿನಿ ಶ್ರುತಿಶಿರ ಸಿದ್ಧಾಂತ ಮಾರ್ಗ ಪ್ರಿಯ, ಶ್ರೀವಾಣಿ ಗಿರಿಜಾತ್ಮಿಕಾ ಭಗವತಿ ಶಾಖಂಬರಿ ಪಾತು ಮಾಂ, ಶಾಂತಾ ಶಾರದ ಚಂದ್ರ ಸುಂದರ ಮುಖಿ ಶಾಲ್ಯನ್ಯ ಭೋಜ ಪ್ರಿಯ, ಶಾಖೈ ಪಾಲಿತ ವಿಷ್ಟಪಾಶತದೃಶಾ ಶಾಖೋಲ್ಲಸದ್ವಿಗೃಹಾ, ಶಾಮಾಂಗೀ ಶರಣಾಗತಾರ್ತಿ ಶಮನಿ ಶಕ್ರಾಧಿಭೀಶಂಷಿತಾ, ಶಂಕರಷ್ಟಫಲಪ್ರದಾ ಭಗವತಿ ಶಾಖಂಬರಿ ಪಾತು ಮಾಂ, ಕಂಜಾಕ್ಷಿ ಕಲಸಿ ಭವಾದಿ ವಿನುತಾ ಕಾತ್ಯಾಯಿನಿ ಕಾಮದಾ, ಕಲ್ಯಾಣಿ ಕಮಲಾಲಯಾ ಕರಕೃತಾಂ ಭೋಜಾಸಿ ಖೇಟಾಭಯಾ, ಕಾದಂಬಾ ಸವಮೋದಿನಿ ಕುಚಲಸತ್ ಕಾಶ್ಮೀರ ಜಾಲೇಪನಾ, ಕಸ್ತೂರಿ ತಿಲಕಾಂಚಿತಾ ಭಗವತಿ ಶಾಖಂಬರಿ ಪಾತು ಮಾಂ, ಭಕ್ತಾನಂದ ವಿದಾಯಿನಿ ಭವಭಯ ಪ್ರಧ್ವಂಸಿನಿ ಭೈರವಿ, ಭರ್ಮಾಲಂಕೃತ ಭಾಸುರಾ ಭುವನಭಿ ಕೃದುರ್ಗದರ್ಪಾಪಹ, ಭೂಭ್ರನ್ನಾಯಕ ನಂದಿನಿ ಭುವನ ಸೂರ್ಭಾಸ್ವತ್ಪರ ಕೋಟಿಭಾ, ಭೌಮಾನಂದ ವಿಹಾರಿಣಿ ಭಗವತಿ ಶಾಖಂಬರಿ ಪಾತು ಮಾಂ, ರೀತಾಂನಾಯ ಶಿಖಾಸುರಕ್ತದಶನಾ ರಾಜೀವ ಪತ್ರೇಕ್ಷಣಾ, ರಾಕಾರಾಜಕರಾವದಾತ ಹಸಿತಾ ರಾಕೇಂದು ಬಿಂಬಸ್ಥಿತಾ, ರುದ್ರಾಣಿ ರಜನೀಕರಾರ್ಭಕಲಸನ್ ಮೌಲೀರಜೋ ರೂಪಿಣಿ, ರಕ್ಷಶಿಕ್ಷಣ ದೀಕ್ಷಿತಾ ಭಗವತಿ ಶಾಖಂಬರಿ ಪಾತು ಮಾಂ, ಶ್ಲೋಕಾನಾಮಿಹ ಪಂಚಕಂ ಪಠತಿ ಯ ಸ್ತೋತ್ರಾತ್ಮಕಂ ಶರ್ಮದಂ, ಸರ್ವಾಪತ್ತಿ ವಿನಾಶಕಂ ಪ್ರತಿದಿನಂ ಭಕ್ತ್ಯಾ ತ್ರಿಸಂಧ್ಯಂ ನರಃ, ಆಯುಃ ಪೂರ್ಣಮಪಾರಮಾರ್ಥಮಮಲಾಂ ಕೀರ್ತಿಂ ಪ್ರಜಾಮಕ್ಷಯಾಂ, ಶಾಖಂಬರಾನುಕಂಪಯಾ ಸ ಲಭತೆ ವಿದ್ಯಾಂಚ ವಿಶ್ವಾರ್ಥಕಾಂ. ಇತಿ ಶ್ರೀಮಶಂಕರಾಚಾರ್ಯ ಶ್ರೀ ಶಾಖಾಂಬರಿ ಪಂಚಕಂ ಸಂಪೂರ್ಣಂ. ಶ್ರೀರಾಮ ಸಮರ್ಥ. ನೋಡ್ರಿ ಹೋಳಿಗೆ ರೆಡಿ ಆಯ್ತು ಸ್ತೋತ್ರ ಆಗೋದ್ರಾಗನ.
ಇದು ನೋಡ್ರಿ ಹುಣ್ಣಿಮೆ ದಿವಸದ್ದು ಅಡಿಗೆ ಅದ. ಅಂದ್ರೆ ಇವತ್ತೇನದ ಬನಶಂಕರಿ ಒಳಗೆ ಜಾತ್ರೆ ಇರ್ತದೆ. ನಾವು ಇನ್ನೇನದ ಬರೀ ಪಲ್ಯದ್ದೆಲ್ಲ ಮಾಡಿರ್ತೀವಿ. ಇವತ್ತೇನದ ವೈನಾಗಿ ಅಂದ್ರೆ ಚಟ್ನಿ, ಕೋಸಂಬರಿ, ಪಲ್ಯ, ರಸ ಹಿಂಗೆಲ್ಲ ಏನದ ಅಡಿಗೆ ಇರ್ತದೆ. ಇಲ್ಲಿ ನೋಡ್ರಿ ಇದೇನದ ಕಡ್ಲಿಬ್ಯಾಳಿ ಚಟ್ನಿ ಅದ, ಕಡ್ಲಿಬ್ಯಾಳಿ ಕೋಸಂಬರಿ, ಆಮೇಲೆ ಕ್ಯಾಬೇಜ್ ಪಲ್ಯ ಅದ. ಮತ್ತು ಇದೇನದಂದ್ರೆ ಪಡವಲ್ಕಾಯ್ದು ಸಾಂಬಾರು ಅದ. ಅಂದ್ರೆ ಪಡವಲ್ಕಾಯಿ ಇರ್ತದಲ್ಲ ಅದನ್ನ ಚಲೋ ಹೊತ್ತಿನಾಗ ಬೇಯಿಸ್ಕೊಂಡು ಅದಕ್ಕೇನದು ಮೊಸರಿನೊಳಗೆ ಕಡಲೆ ಹಿಟ್ಟು ಅದು ಕಲಿಸಿ ಹಾಕಿ ಒಗ್ಗರಣೆ ಕೊಡೋದು. ಮತ್ತು ಹಸಿಮೆಣ್ಸಿನ್ಕಾಯಿ, ಕೊಬ್ಬರಿ, ಒಂಚೂರು ಏನಾದರೂ ರುಬ್ಬಿ ಹಾಕೊಳ್ಳೋದು. ಹುಳಿ ಮೊಸರು ಇದ್ರೆ ಭಾಳ ಟೇಸ್ಟ್ ಆಗ್ತದೆ. ಇದೇನದ ಕಟ್ಟಿನ ಸಾರು ಅದ. ಆಮೇಲೆ ಇದು ನವಣಕ್ಕಿ ಪಾಯಸನ ಮಾಡಿ ನಾನು ಇವತ್ತಿಲ್ಲೂ. ಇದೇನದ ಚಿತ್ರಾನ್ನ ಅದ. ಮತ್ತು ಇದೇನದ ಕ್ಯಾಬೀಜ, ಸಬ್ಬಸಿಗೆ, ಪುದೀನ ಎಲ್ಲ ಹಾಕಿದ್ದು ಭಜಿ ಮಾಡೀನಿ. ಈ ಹೋಳಿಗೆ ಮಾಡಿದ್ದು ನೋಡಿದ್ರಿ ನೀವು ಇಷ್ಟೊತ್ತನ. ಆಮೇಲೆ ಇದೇನದ ಅನ್ನ, ತುಪ್ಪ, ಇದೆಲ್ಲ ಏನದ ಅಡಿಗೆದೆ ಇವತ್ತು. ಇದು ನೋಡ್ರಿ ಹುಣ್ಣಿಮೆ ದಿವಸದ್ದು ಅಡಿಗೆದೆ. ಇಲ್ಲೇನದ ಹಾಲು, ಮೊಸರು ಮತ್ತು ಎಲೆ ಅಡಿಕೆದೆ. ಏನೇನು ಅಡುಗೆ ಮಾಡೀವಿ ಹುಣ್ಣಿಮೆ ದಿವಸ ಅಂಥೇಳಿ. ಹುಣ್ಣಿಮೆ ದಿವಸ ಹಿಂಗಿರ್ತದೆ. ಪಲ್ಯದ ಹಬ್ಬದ ದಿವಸ ಅಂತೂ ನಿನ್ನಿನ ಎಲ್ಲ ತೋರಿಸೆ ನಿಮಗೆ. ಇವತ್ತಿನ ನೋಡ್ರಿ ಈ ಅಡಿಗೆದೆ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣ. ಶ್ರೀರಾಮ ಸಮರ್ಥ.